ಬ್ಯಾಕ್ ಟು ಮೈ ಚಾನಲ್ ಸ್ನೇಜ್ ಅಫಿಷಿಯಲ್. ಎಸ್, ಇಂಡಿಯನ್ ಏರ್ಫೋರ್ಸ್ ಒಳಗಡೆ ಅಗ್ನಿವೀರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಾರ. ಭಾಳಷ್ಟು ವಿದ್ಯಾರ್ಥಿಗಳ ಸಮಸ್ಯೆ ಏನಂದ್ರೆ ಹೈಟ್ ಸರ್ ಭಾಳ ಕಡಿಮೆ ಐತಿ, ಯಾವುದೇ ಹೈಟ್ ಕಡಿಮೆ ಇರುವಂಥದ್ದು ಫೋರ್ಸ್ ಒಳಗಡೆ ಯಾವ್ದಾರು ಜಾಬ್ ಇದ್ರೆ ಹೇಳ್ರಿ ಅಂತ ಹೇಳ್ತಿದ್ರಿ. ಸೊ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಬರೀ 152 ಸೆಂಟಿಮೀಟರ್ ಮ್ಯಾಗಿರುವಂತಹ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿ ಇಬ್ಬರು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಅಪ್ಲಿಕೇಶನ್ ಡೇಟಾ ಈಗಾಗಲೇ ಸ್ಟಾರ್ಟ್ ಆಗೈತಿ. ಎಲ್ಲಿ ತನೈತಿ, ಯಾವ ಡೇಟ್ ಆಫ್ ಬರ್ತ್ ಜನಿಸಿರಬೇಕು, ಕ್ವಾಲಿಫಿಕೇಷನ್ ಏನಾಗಿರಬೇಕು, ಸೊ ಸೆಲೆಕ್ಷನ್ ಪ್ರೊಸೆಸಿಂಗ್ ಏನಿರ್ತೈತಿ, ಫಿಸಿಕಲ್ ಏನಿರ್ತೈತಿ, ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ. ನಾನು ಕೊಡುವಂಥ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಯೂಸ್ ಆಗತ್ತಿದ್ರೆ ಸೊ ಹಂಗೆ ನಮ್ಮ ಸ್ನೇಜ್ ಆಫೀಷಿಯಲ್ದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಲ್ಲ, ಮತ್ತು ಹಂಗೆ ಮಗಲ್ಕರು ಗಂಟೆ ಹೊಡಿದ್ರೆ ಮರ್ಯಾಕೆ ಹೋಗ್ಬೇಡ್ರಿ. ಯಾಕಂದ್ರೆ ಪ್ರತಿಯೊಂದು ಜಾಬ್ದು ಇನ್ಫಾರ್ಮೇಷನ್ ಹಾಕಿದ ಕೂಡಲೇ ಅದ್ರ ನೋಟಿಫಿಕೇಶನ್ ನಿಮಗೆ ಬರ್ತೈತೆ. ಓಕೆ, ಸೊ ನೋಡ್ಕೊಡ್ರಿ, ಇಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಎಷ್ಟನೇ ತಾರೀಕು ಹಿಡ್ಕೊಂಡಪ್ಪ ಅಂತಂದ್ರೆ 12 ಜನವರಿ 2026 ಹಿಡ್ಕೊಂಡು 1 ಫೆಬ್ರವರಿ 2026 ತನಕ ಕೊನೆ ದಿನಾಂಕ ಐತೆ. ಸೊ ಇದು ಡೇಟ್ ಒಳಗಡೆ ಅಪ್ಲಿಕೇಶನ್ನ ಹಾಕ್ಕೋಬೇಕು. ಸೊ ಯಾವ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರ್ಬೇಕು. ಸೊ ಅಂದರೆ ಇಲ್ಲಿ 17 ಹಿಡ್ಕೊಂಡು 21 ತನಕ ಏಜ್ ಇರುತ್ತೆ. ಆ ಕಾರಣಕ್ಕಾಗಿ ಏನೈತಿಲ್ಲ, 1 ಜನವರಿ 2006 ಹಿಡ್ಕೊಂಡು 1 ಜುಲೈ 2009 ಈ ಡೇಟ್ ಆಫ್ ಬರ್ತ್ ಒಳಗನ ಜನಿಸಿರ್ಬೇಕು. ಅಂದ್ರೆ ಮಾತ್ರ ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತೆ. ಅದನ್ನು ಬಿಟ್ಟು ಸರ 2 ಜುಲೈ 2009 ಐತೆ ಅಂದರೂ ಅಪ್ಲಿಕೇಶನ್ ಹಾಕಕ್ಕೆ ಬರಂಗಿಲ್ಲ. ಇದಕ್ಕಿಂತ ಮುಂಚೆ ಜನಿಸಿರ್ಬೇಕು. ಈ ಥರ ಐತೆ. ಸೊ ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಕೊಡ್ರಿ. ಎಜುಕೇಷನ್ ಏನಂದ್ರೆ ಸೈನ್ಸ್ ಆಗಿರಬೇಕು. ಸೊ ಸೈನ್ಸ್ ಒಳಗಡೆ ಎಷ್ಟಪ್ಪ ಅಂತಂದ್ರೆ 50% ಹೆಚ್ಚಾಗಿರಬೇಕು. ಸಬ್ಜೆಕ್ಟ್ ಯಾವತ್ತಿ ಮ್ಯಾಥ್ಸು, ಫಿಸಿಕ್ಸು ಆ್ಯಂಡ್ ಇಂಗ್ಲೀಷ್ ಸಬ್ಜೆಕ್ಟ್ ಇರಬೇಕು. ಸೊ ಇಂಗ್ಲೀಷ್ ಸಬ್ಜೆಕ್ಟ್ ಒಳಗೆ 50 ಮಾರ್ಕ್ಸ್ಗಿಂತನೂ ತೊಗೊಂಡಿರ್ಬೇಕು. ಕಂಪಲ್ಸರಿ ಸೈನ್ಸ್ ಆಗಿರ್ಬೇಕು. ಇನ್ನು ಮುಂದೆ 3 ವರ್ಷದ ಡಿಪ್ಲೊಮಾ ಇರ್ತೈತೆ. ಸೊ ಡಿಪ್ಲೊಮಾ ಮುಗಿಸಿದಿರ್ತಂತೆ ಮೆಕ್ಯಾನಿಕಲ, ಎಲೆಕ್ಟ್ರಿಷಿಯನ್ನ, ಆಟೋಮೊಬೈಲ, ಕಂಪ್ಯೂಟರ್ ಸೈನ್ಸ. ಸೊ ಇದು ಏನೈತಿಲ್ಲ ಅದರೊಳಗೆ ಕೂಡ 50% ಮ್ಯಾಗ ಆಗಿರಬೇಕು. ಇಂಗ್ಲೀಷ್ ಒಳಗೆ ಮಾರ್ಕ್ಸ ಸೊ ಪರ್ಸೆಂಟೇಜ್ 50 ಮ್ಯಾಗ ಅಗ್ರಿಗೇಟ್ ಆಗಿರ್ಬೇಕು. ಏನಂತಾರೆ 2 ಇಯರ್ ಸೊ ಕೋರ್ಸಸ್ ಏನೈತಿಲ್ಲ ಅವೆಲ್ಲನೂ ಇದಕ್ಕೆ ಕೆಳಗಡೆ ಅದಾವೆ. ಇಲ್ಲಿ 3 ಕೋರ್ಸಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಈ ಕೋರ್ಸಸ್ದವರು ಕೂಡ ಅಪ್ಲಿಕೇಶನನ್ನು ಹಾಕೋಬೋದು. ಆಲ್ಮೋಸ್ಟ್ ಆಗಿ ಸೈನ್ಸ್ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಏನೈತಿಲ್ಲ ಸೊ ಅಪ್ಲಿಕೇಶನ್ ಹಾಕೋದ್ರಿಂದ ನಿಮ್ಗೆ ಲಿಂಕ್ ಇರತ್ತೆ. ಈಗ ಕಲ್ತಿರ್ತಕ್ಕಂಥದ್ದು ಎಲ್ಲದಕ್ಕೂ ಅನುಕೂಲ ಆಗೈತಿ. ಎಲ್ಲನೂ ಕೋರ್ಸ್ದವ್ರು ಏನೈತಿ ಸಪ್ರೇಟ್ ಕೋರ್ಸಸ್ ಐತಿ. ಸೊ ಇದನ್ನು ನೋಡ್ಕೊಡ್ರಿ, ಯಾವ್ಯಾವ ಕೋರ್ಸ್ ಎಲ್ಲನೂ ಇಷ್ಟೆಲ್ಲ ಕೋರ್ಸ್ಗಳದಾವೆ. ಓಕೆ, ಇನ್ನು ಉಳಿದಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಸರ್ಟಿಫಿಕೇಟ್ ಏನೇನು ಬೇಕು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಡೊಮಿಸಿಯಲ್ ಸರ್ಟಿಫಿಕೇಟ್ ಬೇಕಾದೈತಿ. ಇಲ್ಲಿ ಕೊಟ್ಟಿರ್ತಾರೆ ನೋಡ್ರಿ, ಅದರದ್ದು ಡೊಮಿಸಿಯಲ್ ಸರ್ಟಿಫಿಕೇಟ್ ಅಂತ ತಿಳ್ಕೇಶಿಂದ ಹೈಟ್ ನೋಡ್ಕೊಡ್ರಿಪ್ಪ. ಸೊ ಅತಿ ಹೆಚ್ಚು ವಿದ್ಯಾರ್ಥಿಗಳ ಪ್ರಶ್ನೆ ಅಂದರೆ ಹೈಟ್ ಇರ್ತದೆ ಸರ್ ಅಂತೇಶಿಂದ 152 ಸೆಂಟಿಮೀಟ್ರ್ ಪುರುಷ ಅಭ್ಯರ್ಥಿಗಳದ, ಮಹಿಳಾ ಅಭ್ಯರ್ಥಿಗಳದ್ದು ಕೂಡ 152 ಸೆಂಟಿಮೀಟ್ರ್ ಇರುತ್ತೆ. ಇನ್ನು ಕೆಲವೊಂದಿಷ್ಟು ಹಿಲ್ ಏರಿಯಾದವರು ಪಹಾಡಿ ಇಲಾಖೆದವ್ರು ಏನು ಬರ್ತಲ್ಲ ಅವ್ರಿಗೆ ಅದು ಕೂಡ ಮತ್ತು ಹೈಟ್ ಕಡಿಮೆ ಇರುತ್ತೆ. ಅಲ್ಲಿ 147 ಸೆಂಟಿಮೀಟ್ರ್ ಐತೆ. ವೇಟ್ ಏನೈತಿ ಹೈಟ್ ತಕ್ಕಂಗಿರುತ್ತೆ 140 ಅಂದ್ರೆ ಒಂದು 48 ಮ್ಯಾಗ 45 ಮ್ಯಾಗ ಅಂತೂ ಕಂಪಲ್ಸರಿ ವೇಟ ಇರಲೇಬೇಕು. ಸೊ ಇಲ್ಲೇನೈತಿ ಫಿಸಿಕಲ್ ಇರ್ತೈತಿ, ಎಕ್ಸಾಮ್ ಇರ್ತೈತಿ, ಸೊ ಮೆಡಿಕಲ್ ಏನಾನು ಇರ್ತೈತಿ. ಯಾವ ಥರ ಫಿಸಿಕಲ್ ಇರ್ತೈತಿ ನೋಡ್ಕೊಳ್ರಿ. ಸೊ ಪುರುಷ ಅಭ್ಯರ್ಥಿಗಳದ್ದು ಚೆಸ್ಟ್ ಎಷ್ಟ್ ಇರ್ಬೇಕಪ್ಪ ಅಂತಂದ್ರೆ 77 ಸೆಂಟಿಮೀಟ್ರ್ ಇರಬೇಕು. ಎಕ್ಸ್ಪ್ಲೇನ್ ಮಾಡಿದ್ರೆ ಸೊ ಎಷ್ಟು ಇರ್ಬೇಕಂದ್ರೆ 5 ಸೆಂಟಿಮೀಟ್ರ್ ಹೆಚ್ಚಾಗಬೇಕು. ಅಂದರೆ ಎಷ್ಟು 82 ಆಗ್ಬೇಕು. ಮಹಿಳಾ ಅಭ್ಯರ್ಥಿಗಳಿಗೆ ಏನಂತ ನಾರ್ಮಲ್ ಅಂತರೂ ಕೇಳಿಲ್ಲ. ಸೊ ಉಬ್ಸ್ಕೊಳಕ್ಕೆ ಬರ್ಬೇಕು, ಎಕ್ಸ್ಪ್ಲೇನ್ ಮಾಡೋಕೆ ಬರಲೇಬೇಕು. ಯಾಕಂದ್ರೆ ಅದು 5 ಸೆಂಟಿಮೀಟ್ರ್ ಸೊ ಎಕ್ಸ್ಪ್ಲೇನ್ ಮಾಡ್ಬೇಕು. ಸೊ ಆ ಥರ ಕೇಳಿದ್ದಾರೆ ಇದ್ರೊಳಗೆ. ಕೆಲವೊಂದಿಷ್ಟು ಫೋರ್ಸ್ ಒಳಗೆ ಕೇಳಂಗಿಲ್ಲ, ಆದರೆ ಇದು ಏರ್ಫೋರ್ಸ್ ಒಳಗಡೆ ಕೇಳಿದ್ದಾರೆ. ಯಾಕಂದ್ರೆ ಅಲ್ಲಿ ಉಸಿರಾಟ ತೊಂದರೆ ಐತೋ ಏನು ಇಲ್ಲೋ ಅಂತೇಶಿಂದ ಅದನ್ನು ಚೆಕ್ ಮಾಡೋ ಸಲುವಾಗಿ ಎದೆಯನ್ನು ಉಬ್ಸ್ಲಕ್ಕೆ ಹೇಳ್ತಿರ್ತಾರೆ. ಸೊ ಇದು ಇನ್ನೊಂದು ಸೊ ಕಣ್ಣಿನ ಸಮಸ್ಯೆ ಏನೈತಿ ನೋಡ್ರಿ, ಕಂಪಲ್ಸರಿ 6/6 6/12 ಎಲ್ಲನೂ ಕರೆಕ್ಟಂಗೆ ಇರಲೇಬೇಕು. ಕಲರ್ ಬ್ಲೈಂಡ್ನೆಸ್ ಏನೋ ಸಮಸ್ಯೆ ಇದ್ರೂ ಕೂಡ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಇನ್ನು ಫಿಸಿಕಲ್ ನೋಡ್ಕೊಳ್ರಿ. ಫಿಸಿಕಲ್ ಎಷ್ಟು ಇರ್ತೈತಿ ಅಂತ ಹೇಳ್ಕಿಸಿಂದ ಫಿಸಿಕಲ್ ಹೇಳ್ತೀನಿ. 16 ಮೀಟ್ರ್ ರನ್ನಿಂಗ್ ಇರ್ತೈತಿ. ಸೊ 7 ನಿಮಿಷ ಸಮಯ ಇರ್ತೈತಿ ಅದು ಪುರುಷ ಅಭ್ಯರ್ಥಿಗಳಿಗೆ. ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಏನೈತಿ 8 ನಿಮಿಷ ಸಮಯ ಇರ್ತೈತಿ. ಇನ್ನು ಸ್ಟೆಪ್ ಸೆಕೆಂಡ್ ಒಳಗಡೆ ಏನಿರ್ತೈತಪ್ಪ ಅಂತಂದ್ರೆ 10 ಪುಷಪ್ ಇರ್ತೈತಿ, 1 ನಿಮಿಷ ಸಮಯ ಇರ್ತೈತಿ. ಸೊ 10 ಸಿಟಪ್ ಇರ್ತೈತಿ, 1 ನಿಮಿಷ ಸಮಯ ಇರ್ತೈತಿ. 20 ಸ್ಕ್ವಾಟ್ಸ್ ಅಂದ್ರೆ ಊಟಕ್ಕೆ ಬೈಟಕ್ಕೆ ಅವೇನೈತಿ 1 ನಿಮಿಷ ಸಮಯ ಇರ್ತೈತಿ. ಇದು ಪುರುಷ ಅಭ್ಯರ್ಥಿಗಳಿಗೆ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಏನೈತಿ ನೋಡ್ಕೊಳ್ರಿ. ಮಹಿಳಾ ಫಿಮೇಲ್ಗೆ ಸೊ ಸಿಟಪ್ 10 ಇರ್ತಾವೆ, 1.5 ನಿಮಿಷ ಸಮಯ ಇರ್ತೈತಿ. 15 ಸ್ಕ್ವಾಟ್ಸ್ ಅಂದ್ರೆ ಊಟಕ್ಕೆ ಬೈಟಕ್ಕೆ 1 ನಿಮಿಷ ಸಮಯ ಇರ್ತೈತಿ. ಸೊ ಈ ಥರ ಫಿಸಿಕಲ್ ಇರ್ತೈತಿ. ಅದಾದ ಬಳಿಕ ಎಬಿಲಿಟಿ ಟೆಸ್ಟ್, ಎಕ್ಸಾಮ್ಸ್ ಟೆಸ್ಟ್ ಎಲ್ಲನೂ ಈ ಥರ ಇರ್ತೈತಿ. ಎಕ್ಸಾಮ್ ಪ್ಯಾಟರ್ನ ಏನೈತಿ ಆಲ್ಮೋಸ್ಟ್ ಆಗಿ ನಿಮ್ದು ಸೈನ್ಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು, ಇಂಗ್ಲೀಷ್ ಗ್ರಾಮರು ಅದು ಇದು ಎಲ್ಲ ಕೂಡಿಸಿ GK ಎಲ್ಲ ಸೇರಿಸಿ ಇರ್ತೈತೆ. ಸೊ ಎಬಿಲಿಟಿ ಟೆಸ್ಟ್ ಒಳಗಡೆ 2 ಟೆಸ್ಟನ್ನು ಮಾಡ್ತಾರೆ. ಸೊ ಫಿಸಿಕಲ್ ನಂತರ ಒಂದು ಮತ್ತು ಕ್ಯಾಂಡಿಡೇಟ್ ಹೂ ಆ್ಯಸ್ ಅಬಿಲಿಟಿ ಅಂದರೆ ಯಾರು ಅದರೊಳಗೆ ಎಬಿಲಿಟಿ ಫಸ್ಟ್ನೇದ್ರೊಳಗೆ ಆಯ್ಕೆ ಆಗಿರ್ತಾರಲ್ಲ ಅವ್ರು ಏನೈತಿ ಸೆಕೆಂಡ್ ಒಳಗೆ ನಿಮ್ಮನ್ನ ಚೆಕ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಒಂದು ಏನೈತಿ ಮೆಡಿಕಲ್.
ಸೊ ಮೆಡಿಕಲ್ ಎಕ್ಸಾಮಿನೇಷನ್ದೊಳಗಂತ ಬ್ಲಡ್ ಚೆಕ್ ಮಾಡ್ತಾರೆ, ಸೊ ಯೂರಿನ್ ಚೆಕ್ ಮಾಡ್ತಾರೆ, ಈ ಬಯೋಮೆಟ್ರಿಕ್ ಇದನ್ನೆಲ್ಲನೂ ಚೆಕ್ ಅಂದರೆ ಶುಗರ್ ಅದು ಏನೈತೆ ಎಂತ ಇದೆಲ್ಲನೂ ಎಂತ ECG ಎಲ್ಲನೂ ಚೆಕ್ ಮಾಡ್ತಾರೆ, ಕಂಪಲ್ಸರಿ ಇದೆ. ಯಾಕಂದ್ರೆ ಯಾವ ಬೇರೆ ಡಿಪಾರ್ಟ್ಮೆಂಟ್ನಾಗ ಇವೆಲ್ಲ ಆಗಲ್ಲ, ಆದರೂ ಕೂಡ ಏರ್ಫೋರ್ಸ್ನಾಗ ಈ ಥರ ಆಗ್ತೈತೆ. ಇದೆಲ್ಲನೂ ಪೂರ ಎಲ್ಲ ಕರೆಕ್ಟ್ ಇನ್ಫಾರ್ಮೇಷನ್ ತಿಳ್ಕೊಳ್ರಿ. ಸೊ ನೆಟ್ ಸೆಂಟರ್ದಾಗ ಹೋಗಿ ಅಪ್ಲಿಕೇಶನ್ ಹಾಕೊಳ್ರಿ. ಇದು ನೋಟಿಫಿಕೇಶನ್ ಬೇಕಂದ್ರೆ ಸ್ನೇಜ್ ಆಫೀಶಿಯಲ್ ಟೆಲಿಗ್ರಾಮ್ದೊಳಗೆ ನೋಟಿಫಿಕೇಶನ್ ಹಾಕಿರ್ತೀನಿ. ಮತ್ತಷ್ಟು ಏನೈತಿಲ್ಲ ಸೈನ್ಸ್ ಡಿಪಾರ್ಟ್ಮೆಂಟ್ ಇರೋದ್ರಿಂದಾಗಿ ಅದ್ರ ಬಗ್ಗೆ ಪೂರ್ತಿ ಎಲ್ಲ ಆಳವಾಗಿ ತಿಳ್ಕೊಂಡು ಏನೇನೈತೆ ಅಪ್ಲಿಕೇಶನ್ ಹಾಕ್ಕೊಂಡು ನಿಮ್ಮ ತಯಾರಿನ ಚೆನ್ನಾಗಿ ಮಾಡ್ಕೊಡ್ರಿ. ಇಷ್ಟು ಕಡಿಮೆ ಹೈಟ್ ಇರುವಂತಹದ್ದು ಫೋರ್ಸ್ ಒಳಗಡೆ ಯಾವುದೂ ಕರೆಯಂಗಿಲ್ಲ. ಇದು ಕೂಡ ಅಗ್ನಿವೀರ ಆಗಿರ್ತೈತಿ. ಇದು ಕೂಡ 4 ವರ್ಷ ನೌಕರಿ ಇರ್ತೈತಿ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಸೊ 4 ವರ್ಷ ತನ ನಂತರ ಏನೈತಿ 25% ಮಾತ್ರ ಸೊ ಇಟ್ಕೊತಾರೆ. ಏನು ಉಳಿದಿರ್ತಕ್ಕಂಥ 75%ನ ತೆಗಿತಾರೆ. ಸೊ 4 ವರ್ಷದಾಗ ಏನೈತಿಲ್ಲ ಪೇಮೆಂಟ್ ಇಲ್ಲಿ ಸ್ಕೇಲನ್ನು ತೋರಿಸಿದ್ದಾರೆ ಅವರು. ಇದು ಕೂಡ ಅಗ್ನಿವೀರ ಆಗಿರ್ತೈತಿ. 4 ವರ್ಷ ಆದ ಬಳಿಕ ಇದನ್ನು ಮಾಡ್ತಾರೆ. ಸೊ ಪರ್ಮನೆಂಟ್ ಜಾಬ್ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಆದಷ್ಟು ಏನೈತಿಲ್ಲ ನಿಮ್ಮ ಸೈನ್ಸ್ ಮುಗಿಸಿರ್ತಕ್ಕಂಥ ದೋಸ್ತರಿಗೆ ವಿಡಿಯೋನ ಶೇರ್ ಮಾಡಿರಿ. ನೀವು ಕೂಡ ಅಪ್ಲಿಕೇಶನ್ ಹಾಕ್ಕೊಡ್ರಿ. ದೇವ್ರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.